ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಅಳ್ಬೇಡಿ. ಬಂಗಾರದವರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡೋದನ್ನ ನೆನೆಸ್ಕೊಂಡ್ರೆ ಸಾಲೆ ದುಃಖ ಆಯ್ತದವ್ವ. ಅಲ್ಲ ಅಪ್ಪ, ಆಗ್ಲೇ ಸಹನ ಅಕ್ಕಂಗೆ ಅವಂಗೆ ಧೈರ್ಯ ಹೇಳ್ದವರು ಇವಾಗ ನಿಮ್ಗೆ ಭಯ ಆಗ್ತಿದ್ಯಾ? ತಮ್ಮಿ ಮುಂದೆ ನಾನು ದಿಗಿಲ್ಪಟ್ರೆ ಅವಳು ಇನ್ನೂ ಗಾಬರಿ ಆಗ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಏನೂ ಆಗಿಲ್ವೇನೋ ಧೈರ್ಯವಾಗಿದ್ದೀನಿ ಅನ್ನೋ ಥರ ನಾಟಕ ಮಾಡ್ತಿದ್ದೆ. ಅಮ್ಮರು ನಮ್ಮನ್ನು ಉಳ್ಸಕ್ಕೋಗಿ ಅವ್ರ ಜೀವಕ್ಕೆ ಆಪತ್ತು ಅಂದ್ಕೊಂಡ್ಬಿಟ್ರು. ಆಸ್ಪತ್ರೆನಾಗ ಅಳಿಯಂದ್ರ ಪರಿಸ್ಥಿತಿ ನೋಡಿದ್ರೆ ನನ್ನ ಜೀವ ಕೊಟ್ಟಾದ್ರೂ ಬಂಗಾರಮ್ಮದವ್ರನ್ನ ಉಳಿಸ್ಕೊಂಬೋಣ ಅಂತ ಅನಿಸ್ತಿತ್ತು. ತೆಪ್ಪು ಮಾಡ್ಬಿಟ್ಟೆ, ನಾನು ತೆಪ್ಪು ಮಾಡ್ಬಿಟ್ಟೆ. ಬಂಗಾರಮ್ಮದವ್ರು ಬಂದಾಗ ನಾನು ಏನು ಹೇಳ್ಬಾರ್ದಾಗಿತ್ತು. ಅವಾಗ ಅವರಲ್ಲಿ ಬರ್ತಾನೆ ಇರಲಿಲ್ಲ. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅಲ್ವಾ ನೀವು ಅವ್ರಿಗೆ ವಿಷಯ ಹೇಳಿದ್ದು? ಹಂಗಲ್ಲ ಕುಸೆ, ಈ ವಿಷಯ ನಾನು ಬಂಗಾರಮ್ಮನವ್ರಿಗೆ ಹೇಳಿದೆ. ನೇರವಾಗಿ ಅಳಿಯಂದ್ರಿಗೆ ಹೇಳ್ಬಿಡ್ಬೇಕಾಗಿತ್ತು ಅಂತ ಅನಿಸ್ತಾ ಐತೆ ಕುಸೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ಸ್ತೋ ನೀವು ಅದನ್ನ ಮಾಡಿದೀರಾ. ಯಾಕೆ ನೊಂದ್ಕೋತೀರಾ ಅಪ್ಪ? ಇಲ್ಲ ಕುಸೆ, ಅಮ್ಮ ಅವ್ರನ್ನ ಮುಂದಾಗಿ ನಾನು ಅಲ್ಲಿ ಕಳಿಸ್ಬಾರ್ದಾಗಿತ್ತು. ಕಳಿಸ್ದೇ ಇದ್ದಿದ್ರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಅಮ್ಮವ್ರ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಎಲ್ಲ ಕಡೆಯ ಕಾರಣ ನೀನಲ್ಲ, ನಾನು ಕಾರಣ. ಆ ಈರಪ್ಪನ ಮಗ ನನ್ನ ಕಡೆ ಗುಂಡಿಕ್ಕಿದಾಗ ನನ್ನ ಕೊಂದು ಬಿಡಪ್ಪ ಅಂತ ನಾನೇ ಮುಂದ್ಕೋಬೇಕಾಯ್ತು. ಎಲ್ಲರೂ ಊರ್ದೆ ಅವ್ರಿಗೆ ಬಲಿ ಕೊಡ್ತಾರೆ. ನಾವು ಅವರಿಂದನೇ ಉಪಕಾರ ತಕೊಂಡು ಅವ್ರನ್ನೇ ಬಲಿ ಕೊಟ್ಬಿಟ್ಟು. ಅವ್ವ, ಅತ್ತೆ ದೇವ್ರು ಅಂದಮೇಲೆ ಅವ್ರಿಗೇನು ಆಗಲ್ಲ. ನೀನ್ ಚಿಂತೆ ಮಾಡ್ಬೇಡ ಅವ್ವ. ಹೆಂಗವಿ ಚಿಂತೆ ಮಾಡದೆ ಇರೋದು? ಆ ಸಿರಿ ಮಕ ನೋಡಿರೆ ಮನ್ಸು ಚಿತ್ರ ಆಯ್ತದೆ. ಅಣ್ಣವ್ರ ದುಃಖ ನೋಡಿರೆ ನನ್ನ ಕಳ್ಳೆ ಕಿತ್ಕೊಂಬಂದಂಗ ಆಯ್ತದೆ. ಆ ವಸು ಅಮ್ಮ ಅಮ್ಮ ಅಂತ ಅಳ್ತಿದ್ರೆ ನನ್ನ ಎದೆನೇ ಹಿಂಡ್ಕೊಂಡಂಗೆ ಆಯ್ತದೆ ಕಣವಿ. ನನ್ನ ಎದೆನೇ ಹಿಂಡ್ಕೊಂಡಂಗೆ ಆಯ್ತದೆ. ಅಯ್ಯೋ, ನನ್ನ ಮಗಳನ್ನ ಉಳಿಸ್ಕೊಳಕ್ಕೆ ನಾನು ಬಲಿ ಆಗ್ಬೇಕಾಗಿತ್ತು. ಅದು ಬಿಟ್ಟು ಬ್ಯಾರೆಯವ್ರ ತಾಯಿನ ಊರ್ದೆ ಅವ್ರನ್ನ ಬಲಿ ಕೊಡಬಾರ್ದಾಗಿತ್ತು. ಅಯ್ಯಪ್ಪ, ಅಮ್ಮವ್ರಿಗೇನವ್ರು ಆದ್ರೆ ನಾನು ಬದುಕಿದ್ದು ಸತ್ತಂಗೆ. ಪುಟ್ಟಮ್ಮೆ, ಹಂಗೆಲ್ಲ ಮಾತಾಡ್ಬೇಡ ಪುಟ್ಟಮ್ಮೆ. ಇನ್ನಂಗೆ ಮಾತಾಡೋ ನಮ್ಗಿನ್ನೂ ತಾನೇ ನೋವಾಯ್ತದೆ. ದೇವರು ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ಅಮ್ಮವ್ರನ್ನ ಕಾಪಾಡ್ತಾನೆ. ಏನು ಡಿಸೈಡ್ ಮಾಡಿದ್ಯಾ ಸುಮಾ? ನನ್ನ ಜೊತೆ ಮದುವೆನಾ ಇಲ್ಲ ಬಂಗಾರಮ್ಮನ ಹೆಣಾನ? ತುಂಬ ಟೈಮ್ ಇಲ್ಲ, ಬೇಗ ಡಿಸೈಡ್ ಮಾಡಿ ಹೇಳು. ನೀನು ಒಪ್ಕೊಂಡ್ರೆ ಬಂಗಾರಮ್ಮನ ನಾನು ಉಳಿಸ್ತೀನಿ. ಜಗನಿಗೆ ಏನಂತ ಉತ್ತರ ಕೊಡ್ಲಿ?
ಅಳಬೇಡ ವಸ್ತು. ನೋಡು, ಅತ್ತೆಗೆ ಏನಾಗಲ್ಲ, ಅವ್ರಿಗೆ ವಿಲ್ ಪವರ್ ಜಾಸ್ತಿ ಇದೆ, ಆದಷ್ಟು ಬೇಗ ರಿಕವರ್ ಆಗ್ಬಿಡ್ತಾರೆ. ಚಂದ್ರು, ಈ ಮಾತನ್ನ ಡಾಕ್ಟರ್ ಹೇಳಿದ್ರೆ ಮನ್ಸಿಗೆ ಸ್ವಲ್ಪ ಆದ್ರೂ ಸಮಾಧಾನ ಆಗ್ತಿತ್ತು. ಏನ್ ನಿನ್ ಮಾತಿನ ಅರ್ಥ? ಹಾಗಾದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತನಾ? ಹಾಗಲ್ಲ ಚಂದ್ರು, ಜೀವ ಉಳಿಸೋ ಡಾಕ್ಟರ್ ಹೇಳಿದ್ರೆ ನಮ್ಮ ಮನ್ಸಿಗೆ ಒಂದ್ ಸಣ್ಣ ಭರವಸೆ ಆದ್ರೂ ಬರುತ್ತೆ. ಅಜ್ಜಿಗಿನ್ನೂ ವಿಷಯ ಗೊತ್ತಿಲ್ಲ. ಅಣ್ಣಯ್ಯನ ಅಪ್ಪಯ್ಯನ ನೋಡ್ತಾ ಇದ್ರೆ ನಂಗೆ ದುಃಖ ತಡ್ಕೊಳಕ್ ಆಗ್ತಿಲ್ಲ. ಬಸ್ಸು, ಅಳ್ಬೇಡ ಅಂತ ಹೇಳಿದ್ನಲ್ಲ. ನಿನಗಿಂತ ಕಂಟಿನ್ಯೂ ಎಷ್ಟೋ ವಾಸಿ. ಅವನಿಗೆ ನನ್ನ ತಾಯಿಗೆ ಏನೂ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೀನ್ ನೋಡ್ರೆ ಸುಮ್ಮನೆ ಗೊಳೋ ಅಂತ ಹೇಳ್ತಿದೀಯಾ. ಅಣ್ಣ ಏನಷ್ಟು ನಂಗೆ ಧೈರ್ಯ ಇಲ್ಲ ಚಂದ್ರು. ಅವಾಗ ಸ್ವಲ್ಪ ತೊಂದರೆ ಆದ್ರೂ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಇಲ್ದೆ ನಾವ್ ಯಾರು ಬದುಕಲ್ಲ ಚಂದ್ರು. ಯಾರು ಚಂದ್ರು? ಹಾಸ್ಪಿಟಲ್ ಇಂದ ಕಾಲ್ ಮಾಡ್ತಿದಾರ? ಅಲ್ಲ, ಅದು ಕಸ್ಟಮರ್ ಕೇರ್ ಇಂದ. ಅಣ್ಣಯ್ಯಂಗೂ ಮನ್ಸು ತುಂಬಾ ನೋವಿದೆ. ಅವನೇನಾದ್ರೂ ಅದನ್ನ ತೋರಿಸ್ಕೊಂಡ್ರೆ ಎಲ್ಲಿ ನಾವೆಲ್ಲ ಕೊಗ್ಗೋಗ್ತೀವಿ ಅಂತ ಅವನ್ ಕಂಟ್ರೋಲ್ ಮಾಡ್ಕೋತಿದ್ದಾನೆ. ಪಾಪ ನನ್ನ ಅಣ್ಣಯ್ಯ ನೋಡಕ್ ಆಗ್ತಿಲ್ಲ ಚಂದ್ರು. ಯಾಕೆ ಚಂದ್ರು? ಅಣ್ಣಯ್ಯ ಫೋನ್ ಮಾಡ್ತಿದ್ದಾನ? ಅಲ್ಲ ಅವತ್ತು ಕಂಟಿ ಅಲ್ಲ, ಅದು ಆಫೀಸಿಂದ ಕಾಲ್ ಬರ್ತಾ ಇದೆ. ಒಂದ್ ಸೆಕೆಂಡ್ ಇರೋ, ಮಾತಾಡ್ಕೊಂಡ್ ಬರ್ತೀನಿ. ಅನಿಕಾ, ಒಂದು ಸಲ ಕಾಲ್ ಕಟ್ ಮಾಡಿದ್ರೆ ಗೊತ್ತಾಗಲ್ವ ನಿನಗೆ? ಪದೇ ಪದೇ ಕಾಲ್ ಮಾಡಿ ತಲೆ ತಿಂತಿದ್ಯಲ್ಲ. ಮಾರ್ನಿಂಗ್ ಇಂದ ಒಂದು 10 ಸಲ ಕಾಲ್ ಮಾಡಿದ್ದೀನಿ. ನೀನು ಯಾಕೆ ರಿಸೀವ್ ಮಾಡ್ತಿಲ್ಲ? ನೀನು ರಿಸೀವ್ ಮಾಡದೇ ಇರೋದಕ್ಕೆ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಯ್ಯೋ, ನಮ್ಮ ಅತ್ತೆ ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ನಾವೆಲ್ಲರೂ ಆ ಟೆನ್ಷನ್ ಅಲ್ಲಿ ಇದ್ದೀವಿ. ಅದನ್ನೇ ಕಾಲ್ ರಿಸೀವ್ ಮಾಡಿ ಹೇಳ್ಬೋದಲ್ವಾ? ಏನ್ ನೀನು ಇಷ್ಟು ಹೇಳ್ತಿದ್ರು ಪದೇ ಪದೇ ಅದೇ ಕ್ವಶನ್ ಮಾಡ್ತಿದ್ಯಲ್ಲ? ಏನ್ ನೀನು ಇಷ್ಟು ಹೇಳ್ತಿದ್ರು ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ? ನೋಡು, ನಾವೆಲ್ಲರೂ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದೀವಿ. ಸುಮ್ಮನೆ ಪದೇ ಪದೇ ಕಾಲ್ ಮಾಡಿ ತಲೆ ತಿನ್ಬೇಡ. ಫೋನ್ ಇಡು, ಬಾಯ್. ಹಲೋ ಚಂದ್ರು. ಹೊಸು, ಹಾಗಿದ್ರೆ ನಾನಿನ್ ಫ್ಯಾಮಿಲಿ ಅಲ್ವಾ? ನಿನ್ನ ಫ್ಯಾಮಿಲಿ ಆಗೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.